ಅಪ್ಪ ಸತ್ತ ಮೇಲೆ ನೀನೇ ನಮ್ಮನ್ನು ಎಲ್ಲರನ್ನು ರಕ್ಷಣೆ ಮಾಡುತ್ತಿದ್ದೆ. ಆದರೆ ಬರಬಾರದ ವ್ಯಾಧಿಯೊಂದು ಬಂದು ನೀನು ಸ್ವರ್ಗಸ್ಥಳಾಗುವಾಗ ನನ್ನ ತಮ್ಮ ತಂಗಿಯನ್ನು ನನ್ನ ಉಡಿಯೊಳಗೆ ಹಾಕಿ ಸಾಕಿ ಬೆಳೆಸುವ ಜವಾಬ್ದಾರಿಯನ್ನು ಕೊಟ್ಟು ಹೋದೆ. ನಾನು ಕೂಡ ಅದರಂತೆ ಅವರನ್ನು ಸಾಕಿದೆ, ಉಣಿಸಿದೆ, ತಿನಿಸಿದೆ, ದೊಡ್ಡವರನ್ನಾಗಿ ಮಾಡಿದೆ, ವಿದ್ಯಾವಂತರನ್ನಾಗಿ ಮಾಡಿದೆ. ಆದರೆ ಇಷ್ಟೆಲ್ಲ ಜೋಪಾನ ಮಾಡಿದ ನನಗೆ ಒಂದು ಮಾತು ಕೂಡ ಹೇಳದೆ ನಿನ್ನ ಕಿರಿಯ ಮಗನಾದ ರಮೇಶ ಶಹರದಲ್ಲಿ ಕಲಿಯಲು ಹೋಗಿ ಕನ್ಯೆಯೊಬ್ಬಳನ್ನು ಮದುವೆ ಮಾಡಿಕೊಂಡ ಮನೆಗೆ ಬಂದಿದ್ದಾನೆ. ಅವನನ್ನು ನೀನೇ ಆಶೀರ್ವಾದ ಮಾಡು. ಇನ್ನು ಕಿರಿಯವಳಾದ ಜ್ಯೋತಿ, ನಾನು ಅವಳಿಗೆ ಎಷ್ಟೇ ನೀತಿ ಕತೆ ಉಪದೇಶ ಮಾಡಿದರೂ ಈಗ ತನ್ನ ಪ್ರಿಯತಮನೊಂದಿಗೆ ಕಾಮದ ಮದದಲ್ಲಿ ಪ್ರಣಯದಾಟ ಆಡಲು ಪ್ರಾರಂಭಿಸಿದ್ದಾಳೆ. ಪ್ರಣಯದಾಟ. ಆ ಹುಯಿಮಾಲಿನಿ ಇವತ್ತು ಮನೆಗೆ ಬರಲಿ, ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ ಅವಳು. ನಿಲ್ಲು. ಏನಾದ್ರೂ ಕೆಲಸವಿತ್ತ? ಇತ್ತಮ್ಮ, ಮಹತ್ವವಾದ ಕೆಲಸವೇ ಇತ್ತು. ಏಕೆಂದರೆ ನನ್ನ ತಂಗಿ ಜಾಣೆ, ವಿದ್ಯಾವಂತೆ, ಬುದ್ಧಿವಂತೆ, ವಿನಯವಂತೆ, ಶೀಲವಂತೆ ಎಂದು ನಾನು ನಂಬಿದ್ದೇನೆ ನೋಡು. ಅದಕ್ಕೆ ಸರಿಯಾದ ಉಪಕಾರವನ್ನೇ ಮಾಡಿದ್ದೀನಿ. ಏನಿದೆ ತಂಗಿ ಬೆಲೆ? ನಿನಗೆ ಯಾಕಷ್ಟೊಂದು ಅವಿಶ್ವಾಸ? ಅಲ್ಲಣ್ಣ, ಅಂಥ ತಪ್ಪನ್ನ ನಾನೇನು ಮಾಡಿದ್ದೇನೆ? ನೀನೇನು ತಪ್ಪು ಮಾಡಿಲ್ಲಮ್ಮ, ನೀನೇನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ದೇನೆ. ನೀನು ವಯಸ್ಸಿಗೆ ಬಂದಿರುವುದನ್ನು ನಾನು ಗಮನಿಸದೇ ಇದ್ದೇನಲ್ಲ, ಅದಕ್ಕಾಗಿ ಅದನ್ನು ನೆನಪು ಮಾಡಿಕೊಳ್ಳಲು ನೀನೀತಿ ತಿರುಗು ಬಾಣವಾಗಿ ನಿಂತಿರುವೆ ಅಲ್ಲವೇ? ನಾನು ಕೇಳಿದ ಪ್ರಶ್ನೆಗಷ್ಟೇ ನೀನು ಉತ್ತರ ಕೊಡಬೇಕು. ಅದೇ ನಿನ್ನ ಪ್ರಶ್ನೆ ಅಂತ? ಕತ್ತು ಮುಚ್ಚಿ ಪ್ರಣಯದಾಟ ಆಡುವ ನಿಮ್ಮ ಆಟ ಅದೆಷ್ಟು ದಿನದಿಂದ ಸಾಗಿ ಬಂದಿದೆ. ನೀ ನನಗೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ನನಗೇನು ಅಂತ ಉತ್ತರಿಸ್ತೀನಿ? ಏನಿನ ತಂಗಿನ ನೀನು ಲಜ್ಜೆಗಿಟ್ಟವಳು ಅಂತ ತಿಳಿದುಕೊಂಡಿದ್ದೀಯಾ? ಇಲ್ಲದ ವೇದಾಂತವನ್ನು ಹೇಳಬೇಡ. ಆ ಧನಿಕ ಧರ್ಮರಾಜನ ಮಗನಾದ ವಿಜಯನೊಂದಿಗೆ ಕದ್ದು ಮುಚ್ಚಿ ಪ್ರಣಯದಾಟ ಆಡುವುದು ಅದೆಷ್ಟು ದಿನದಿಂದ ಸಾಗಿ ಬಂದಿದೆ. ಬೆಕ್ಕು ಕಣ್ಣು ಮುಚ್ಚಿಕೊಂಡ ಹಾಲು ಕುಡಿದರೆ ಹಾಲು ಕುಡಿಯುವ ಬೆಕ್ಕನ್ನು ಇಡೀ ಜಗತ್ತೇ ನೋಡುತ್ತಿರುತ್ತದೆ. ಅದೆಷ್ಟು ದಿನದಿಂದ ಸಾಗಿ ಬಂದಿದೆ ನಿಮ್ಮ ಕಳ್ಳ ಪ್ರೇಮ. ಈ ವಿಷಯದ ಬಗ್ಗೆ ಅವರೇ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಇದರಲ್ಲಿ ನನ್ನದಾವ ತಪ್ಪು ಇಲ್ಲ, ನನ್ನದಾವ ತಪ್ಪು ಇಲ್ಲ. ನಿನ್ನದಾವ ತಪ್ಪು ಇಲ್ಲ ಎಂದು ಹೇಳಲಿಕ್ಕೆ ನಿನಗೆ ನಾಚಿಕೆ ಬರುವುದಿಲ್ಲವೇನೆ? ಮಾನಗೆಟ್ಟವಳೆ, ಅದೆಷ್ಟು ದಿನದಿಂದ ಹೊಚ್ಚು ಹಾಕಿದ್ದೆ ಈ ನನ್ನ ಮನೆತನದ ಮಾನವನ್ನು ಕಳೆಯಲು. ಅಣ್ಣ, ಇದೇನಣ್ಣ ನೀನು ಮಾಡುತ್ತಿರುವ ಕೆಲಸ? ಓ, ವಯಸ್ಸಿಗೆ ಬಂದ ತಂಗಿಯ ಮೇಲೆ ಈ ರೀತಿ ಕೈ ಮಾಡುವುದು ತಪ್ಪಲ್ಲ. ಜ್ಯೋತಿಯ ಕಿಂಡಿಗೆ ಹೊಡೆಯಲು ಅವಳೇನಂತ ದೊಡ್ಡ ತಪ್ಪು ಮಾಡಿದ್ದಾಳೆ? ಓ ತಮ್ಮ, ಬಾರಪ್ಪ ಬಾ. ನೀನು ಮಾಡಿರುವುದು ಅದನ್ನೇ, ಈಗ ಅವಳು ಮಾಡುವುದು ಅನ್ನೋದು ಅದನ್ನೇ. ಅಣ್ಣನದು ಹಾಸಿಗೆ ಆದರೆ ತಂಗಿದು ಒದಕವಲ್ಲವೇ? ರಮೇಶ, ಇಲ್ಲಿ ನಿಂತಿದ್ದಾಳೆ ನೋಡು, ಅವಳನ್ನೇ ಕೇಳು. ನಿನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುತ್ತಾಳೆ. ಮನೆಯಲ್ಲಿ ನೀವೇ ಈ ರೀತಿ ಕದನ ಮಾಡಿದ್ರೆ ಹೇಗೆ? ನಡೆದ ವಿಷಯ ಏನು ಅಂತ ಸ್ವಲ್ಪ ವಿವರಿಸಿ ಹೇಳಬಾರ್ದಾ? ರಾಧಾ ರಾಧಾ, ಇವಳು ಮಾಡಬಾರದ ಕೆಲಸವನ್ನೇ ಮಾಡಿ ಮನೆಗೆ ಬಂದಿದ್ದಾಳಮ್ಮ. ನನ್ನ ಕಡು ವೈರಿಯಾದ ಆಧುನಿಕ ಧರ್ಮರಾಜನ ಮಗನಾದ ವಿಜಯನೊಂದಿಗೆ
ಪರಿಸ್ಥಿತಿ. ಹೆಣ್ಣು ಯಾವಾಗ್ಲೂ ತಾಳ್ಮೆಯ ತವರಾಗಿರ್ಬೇಕು. ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಕಂಡಲ್ಲಿ ಮನಸ್ಸನ್ನ ಹರಿಬಿಟ್ರೆ ಮುಂದೆ ನಿಮಗೇ ತೊಂದರೆ ಆಗೋದು. ಇನ್ನೊಂದ್ಸಾರಿ ಹೀಗೆಲ್ಲ ಮಾಡಬೇಡ. ಈಗ ಸದ್ಯ ಏನ್ ಮಾಡೋದು ಅಂತ ಈ ವಿಷಯ ನಮ್ಮ ಊರಿನ ಜನಕ್ಕೆಲ್ಲ ಗೊತ್ತಾದ್ರೆ ನಮ್ಮ ಮರ್ಯಾದೆ ಗತಿ ಏನು? ಅದಕ್ಕೂ ಮುಂಚೆ ಇದಕ್ಕೊಂದು ಸರಿಯಾದ ಉಪಾಯ ನಾವು ಮಾಡಲೇಬೇಕು. ಮತ್ತಿನ್ನೇನ್ ಮಾಡೋದ್ರಿ? ಆ ವಿಜಯನನ್ನ ವಿಚಾರಿಸಿ ಜ್ಯೋತಿಯನ್ನು ಅವನು ಕೊಟ್ಟು ಮದುವೆ ಮಾಡುವ ವಿಚಾರ ಮಾಡಬೇಕು ಅಷ್ಟೇ. ರಾಧಾ, ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ ಈ ಕಾರ್ಯ. ಆಸ್ತಿಯ ವಿಷಯವಾಗಿ ಆ ಧನಿಕನೊಂದಿಗೆ ಹೊತ್ತೆದ ದ್ವೇಷದ ಬೆಂಕಿ ಇನ್ನೂ ಹೀಗಿರುವಾಗ ಇವಳ ಸಲುವಾಗಿ ಇವಳಿಗೋಸ್ಕರ ನಾನು ಅವನ ಮನೆಯ ಹತ್ತಿರನ್ನು ಕುಡಿಯಬೇಕೆ? ಪ್ರಸಂಗದ ಪರಿಸ್ಥಿತಿಯಲ್ಲಿ ನಾವು ಅವ್ರ ಮನೆಗೆ ಹೋಗದೆ ಗತ್ಯಂತರವಿಲ್ಲ ಮಾವಯ್ಯ. ಹೌದಣ್ಣ, ಜ್ಯೋತಿಯ ಮದುವೆ ವಿಷಯ ಬಗ್ಗೆ ಮಾತನಾಡಲು ಆ ಧರ್ಮರಾಜನ ಮನೆಗೆ ನಾವೇ ಹೋಗಬೇಕು. ಇದಕ್ಕೆ ಅವನು ನಮಗೆ ಮರ್ಯಾದೆ ಕೊಟ್ಟು ಮಾತು ಕೊಟ್ಟ ಆ ಧರ್ಮರಾಜ ಬದುಕುಳಿಯುತ್ತಾನೆ. ಇದಕ್ಕೇನಾದರೂ ತಪ್ಪಾಗಿ ನಡೆದುಕೊಂಡರೆ ಅವನು ಪ್ರಾಣವೇ ಕಳೆದುಕೊಳ್ಳುತ್ತಾನೆ. ನಡೆಯೋಣ, ಇವತ್ತು ಆ ಧರ್ಮರಾಜನ ಮನೆಗೆ ಹೋಗಿ ಅವರನ್ನು ವಿಚಾರಿಸಿಕೊಂಡು ಬರೋಣ. ರಮೇಶ, ಆ ವಿಧಿಯ ದುರ್ದೈವಶಾಸ್ತ್ರದಿಂದ ನಾವು ಅವನ ಮನೆಯ ಅಂಗರ ತುಳಿಯಬೇಕಾಗಿತ್ತವೋ? ಮಾಡುವುದನ್ನೆಲ್ಲ ಮಾಡಿ ಹೇಗೆ ನಿಂತಿದ್ದಾಳೆ ನೋಡಿ ಈ ಮಹಾಮಾರಿ. ಅಣ್ಣ, ಹೋಗಲಿ ಬಿಡಣ್ಣ. ಮೊದಲೇ ಅವಳ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದೆ. ತಿಳಿಯದ ಮಾಡಿದ ತಪ್ಪಿಗೆ ಕಾಲವೇ ಉತ್ತರ ಕೊಡುತ್ತೆ. ರಾಧಾ, ನೀನು ಜ್ಯೋತಿಯನ್ನು ಕರೆದುಕೊಂಡು ಊಟ ಮಾಡು. ನಾನು ಅಣ್ಣ ಧರ್ಮರಾಜ ಮನೆಗೆ ಹೋಗಿ ಬರ್ತೇವೆ. ಬಾಣ, ಹೋಗೋಣ. ನೋಡಿ, ನಾವು ಹೆಣ್ಣಿನ ಕಡೆಯವರು. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಯಾವುದಕ್ಕೂ ಹೋದ ಕೆಲಸ ದುಡುಕಿ ಕೆಡಕಾಗುವಂತೆ ಮಾಡ್ಕೊಂಡು ಬರಬೇಡಿ. ಹೋದ ಕೆಲಸನ ಹಣ್ಣಾಗುವಾಗೆ ಮಾಡ್ಕೊಂಡು ಬನ್ನಿ. ಹೋಗುವುದಂತೂ ಹೋಗುತ್ತೇವೆ, ಹಣ್ಣು ಕಾಯು ಬಲ್ಲವರ. ಅಲ್ಲಿ ಪರಿಸ್ಥಿತಿ ಹೇಗೆ ನಡೆಯುತ್ತದೆಯೋ ಅದಕ್ಕೆ ನಾವು ಹೊಂದಿಕೊಳ್ಳಲೇಬೇಕಲ್ಲವೇ? ರಮೇಶ, ನೋಡಿ.